ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಹಾಲ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಮಗಳಿಗೆ ಅಷ್ಟು ಸ್ಟಾರ್ಟ್ ಆಗೋಷ್ಟರಲ್ಲಿ ಮುಡಿ ತಗ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು 14ನೇ ತಾರೀಕು ತಗ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮುಡಿ ತೆಗ್ಸಿದ್ದು ಆಯಿತು. ಅಷ್ಟರ ಸ್ಟಾರ್ಟ್ ಆಗೋಷ್ಟರಲ್ಲಿ ತೆಗೆಸ್ಬಿಟ್ಟು ವೀಡಿಯೋ ಕೂಡ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಗಿದೆ, ಫ್ರೀ ಇರಲಿಲ್ಲ. ಹಾಗಾಗಿ ಇವಾಗ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಕಡೆ ಯಾವ ರೀತಿ ಮುಡಿ ತೆಗಿಸ್ತೀವಿ ಅಂತ ಅಂದ್ಬಿಟ್ಟು ಇದಾಗಿರುತ್ತೆ ಇವತ್ತಿನ ವೀಡಿಯೋ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗ ತೆಗ್ಸ್ಬೇಕಾದ್ರೂ ಫಸ್ಟ್ನೇ ಮಂಡೇ ಯಾವ ಮಕ್ಳಿಗೆ ತೆಗ್ಸ್ಬೇಕಾದ್ರೂ ಅಷ್ಟೇ ನಾವು ತೆಗ್ಸೋದೆ ಫಸ್ಟ್ನೇ ಮಂಡೇ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ. ನೆಕ್ಸ್ಟ್ ನಮ್ಮನೆ ದೇವರು ಹೆಣ್ದೇವ್ರಿಗೆ ಎತ್ತೇನಳ್ಳಿಗೆ ತೆಗಿಸ್ತೀವಿ. ಅದಕ್ಕೆ ಇವಾಗ ಲಕ್ಷ್ಮೀ ನರಸಿಂಹ ಸ್ವಾಮಿನೆಲ್ಲ ತೆಗ್ಸಿರೋದು. ಹಾಗಾಗಿ ಬನ್ನಿ ನೋಡೋಣ ನಾವು ಅಲ್ಲಿ ಯಾವ ರೀತಿ ತೆಗಿಸ್ತೀವಿ ಅಂತ. ಹಾಯ್ ಫ್ರೆಂಡ್ಸ್, ನಾವು ಬೆಳಗ್ಗೆ ಮಾರ್ನಿಂಗ್ 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಒಂದೊಂದು ಕೆಲಸ ಮಾಡಿಕೊಟ್ವಿ, ನಾನು ಅಮ್ಮ ಎಲ್ಲ. ನಮ್ಮ ಹಸ್ಬೆಂಡು ಅಷ್ಟೇ ಶನಿವಾರ ನೀನೇ ಪೂಜೆ ಮಾಡು ಅಂತ ಎಲ್ಲ ಡೆಕೋರೇಷನ್ ಮಾಡಿ ರೆಡಿ ಮಾಡಿಕೊಟ್ರು ದೇವ್ರ ಮನೇನ. ಅವರು ಕೂಡ ಪೂಜೆ ಮುಗಿಸಿದ್ರು. ಅಷ್ಟರಲ್ಲಿ ಅಮ್ಮ ಟೊಮೊಟೊ ಬಾತನ್ನು ಕೇಸರಿ ಬಾತನ್ನೆಲ್ಲ ಮಾಡಿಟ್ಟಿದ್ದಾರೆ. ಅವ್ರ ಪಾಡಿಗೆ ಅವ್ರಿಗೆ ನಾನು ಹೆಲ್ಪ್ ಮಾಡಿಕೊಟ್ಟೆ, ಅವ್ರು ಮಾಡಿಕೊಂಡ್ರು. ನೆಕ್ಸ್ಟ್ ನೋಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾವೇ ಎಲ್ಲ ರೆಡಿಯಾಗಿ ಇನ್ನೇನು ಹೊರಡೋ ಟೈಮು ದೇವಸ್ಥಾನಕ್ಕೆ. ಅವಾಗ ಒಂದು ವೀಡಿಯೋ ಶೂಟ್ ಇರಲಿ ಅಂತ ಅಂದ್ಬಿಟ್ಟು ಎಲ್ಲರದೂ ರೆಡಿ ಆಗಿರೋದು ಒಂದು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಆಲ್ರೆಡಿ ಎಲ್ಲರೂ ಕಾರಲ್ಲಿ ಕೂತಿದ್ದಾರೆ. ನಂದೇ ಸ್ವಲ್ಪ ಲೇಟ್ ಆಗಿದೆ, ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ ನಾನು ಬರಲಿ ಅಂತ ಕಾಯ್ತಾ ಇದ್ದಾರೆ. ನೋಡಿ ನನ್ನ ಮಗಳದ್ದು ಕೂದಲು, ಇವತ್ತು ನನ್ನ ಮಗಳ ಡೆಕೋರೇಷನ್ ಹೀಗಿತ್ತು. ನನ್ನ ಮಗಳದ್ದು ಕೂದಲು ದೇವ್ರಿಗೆ ಹೋಗುತ್ತಲ್ಲ ಅಂತ ಸ್ವಲ್ಪ ಒಂದು ಕಡೆ ಇದ್ದೇ ಇರುತ್ತೆ ಎಲ್ರಿಗೂ. ಎಷ್ಟು ದೊಡ್ಡದಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಿದ್ದಾಳೆ ನನ್ನ ಮಗಳು. ನನ್ನ ಮಗಳದ್ದು ಕೂದಲಿರೋದಿದೆ ಲಾಸ್ಟ್ ಫೋಟೋ ಆಗಿರುತ್ತೆ. ಎಲ್ಲರೂ ಫೋಟೋ ಹೊಡ್ಕೊಂಡು ಸರಿ ಹೊರಡೋಣ ಅಂತ ಅಂದ್ಬಿಟ್ಟು ಈಗ ಜಸ್ಟ್ ಮನೆ ಬಿಟ್ವಿ. ನೋಡಿ ಈಗ ತ್ಯಾಮ್ಗಳು ಒಂದು ಸ್ವಲ್ಪ ಎಲೆ ಲೋಟ ಎಲ್ಲ ತೊಗೊಬೇಕಾಗಿತ್ತು. ನಾವು ಪ್ರಸಾದನ ಕೊಡ್ತೀವಿ. ಹಾಗಾಗಿ ನೋಡಿ ಇವಾಗ ಟೆಂಪಲ್ ಕೂಡ ರೀಚ್ ಆಗಿದ್ದೀವಿ. ನೋಡಿ ನಮ್ಮ ಮನೆದೇವ್ರು ನರಸಿಂಹಸ್ವಾಮಿ ಕೂಡ ರೀಚ್ ಆದ್ವಿ ನಾವು. ಎಲ್ಲರೂ ಅತಿಥಿಗಳು ಬಂದಿದ್ದಾರೆ, ನಾವು ಕೂಡ ಬಂದಿದ್ದೀವಿ. ಮಂಡೆ ಎಲ್ಲ ತೆಗ್ಸೋರು ಸ್ವಲ್ಪ ಜನ ಇದ್ದರು, ನಾವು ಕೂಡ ತೆಗಿಸ್ಬೇಕಾಗಿತ್ತು. ನೋಡಿ ನಮ್ಮ ಮನೆದೇವ್ರು ಒಳಗಡೆ ಎಂಟ್ರೆನ್ಸು ಮತ್ತು ಗರುಡಗಂಬ ಎಲ್ಲ ಈ ಥರ ಇರುತ್ತೆ. ನೋಡಿ ಈ ಥರ ಎಲ್ಲ ಆರ್ಚ್ ಎಲ್ಲ ಕಟ್ಟಿ ಈ ಥರ ಎಲ್ಲ ದೇವಸ್ಥಾನ ಎಲ್ಲ ಮಾಡಿದ್ದಾರೆ. ಮೊದಲೆಲ್ಲ ಇಷ್ಟು ದೊಡ್ಡದಾಗಿರಲಿಲ್ಲ, ಚಿಕ್ಕದಾಗಿತ್ತು. ಈಗೆಲ್ಲ ಭಕ್ತಾದಿಗಳೆಲ್ಲ ಸೇರ್ಕೊಂಡು ಗೌರ್ಮೆಂಟ್ ಕಡೆ ಆಗಿರೋದ್ರಿಂದ ದುಡ್ಡೆಲ್ಲ ತೊಗೊಂಡು ದೇವ್ರಿಗೇ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಎಲ್ಲ ಕಟ್ಟಿಸಿ ಎಲ್ಲ ಮಾಡಿದ್ದಾರೆ. ನೋಡಿ ದೇವರು ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ, ತೆರೆ ಎಳೆದಿದ್ದಾರೆ. ನೋಡಿ ಇದು ಮೆರವಣಿಗೆ ದೇವರು. ನೋಡಿ ಇದು ಚಿಕ್ಕದು, ಅದು ದೊಡ್ಡದು, ಆವಾಗಲೇ ತೋರಿಸಿದ್ದು. ದೊಡ್ಡದು ಎತ್ಸೋಕ್ಕಾಗಿಲ್ಲ ಅಂದರೆ ಚಿಕ್ಕದು ಎತ್ತಿಸ್ತಾರೆ. ನೋಡಿ ಇದು ಲಕ್ಷ್ಮೀ ದೇವರು ಅಲ್ಲೇ ಪಕ್ಕದಲ್ಲಿದೆ. ನರಸಿಂಹ ಮತ್ತು ಲಕ್ಷ್ಮಿ ಒಂದೇ ಕಡೆನೇ ಇರೋದು. ನೋಡಿ ನರಸಿಂಹಗೆ ತೆರೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಹಂಗೇ ರೈಟ್ ಸೈಡಲ್ಲಿ ಹೋದರೆ ನೋಡಿ ಈ ಥರ ನಾಗರ ಕಲ್ಲುಗಳು ಎಲ್ಲ ಇದ್ದಾರೆ. ಈ ಥರ ಚಪ್ರ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ನೋಡಿ ಈ ಥರ ಇತ್ತು. ಒಂದು ರೌಂಡ್ ಬಂದರೆ ಈ ಥರ ಇರುತ್ತೆ. ನೋಡಿ ಹಾಗೆ ಬತ್ತಾನೆ ಸ್ವಲ್ಪ ಕಾಲಭೈರವೇಶ್ವರ ಸ್ವಾಮಿನೂ ಕೂಡ ಅಲ್ಲೇ ಇದೆ. ನೆಕ್ಸ್ಟ್ ಅದನ್ನು ಶೂಟ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಈ ಥರ ತುಳಸಿ ಕಟ್ಟೆದು ಎಲ್ಲ ಇತ್ತು. ಮಂಡೇ ತೆಗ್ಸೋದು ಕೂಡ ಶೂಟ್ ಮಾಡಿದ್ವಿ, ಆ ಶೂಟ್ ಮಿಸ್ ಆಗಿದೆ. ನೋಡಿ ನನ್ನ ಮಗಳು ಮಂಡೇ ತೆಗ್ಸ್ಕೊಂಬಂದು ಅಳ್ತಾಯಿದ್ಲು. ಹಾಗಾಗಿ ಎಲ್ಲ ಅವಳಿಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ತೊಗೊಂಡು ಎಲ್ಲ ಸಮಾಧಾನ ಮಾಡ್ತಾಯಿದ್ರು. ಹೋಗಿ ಸ್ನಾನ ಎಲ್ಲ ಮಾಡಿಸಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಅವ್ಳಿಗೆ ಆಟ ಆಡೋಕ್ಕೆ ಆಟ ಸಾಮಾನು ತೊಗೊಂಡು ಹೋಗಿದ್ವಿ, ಮನೆಯಿಂದ ಕೊಟ್ವಿ. ನೆಕ್ಸ್ಟ್ ಪೂಜೆ ಮಾಡಿಸೋಣ ಅಂತ ಎಲ್ಲ ಒಳಗಡೆ ಬಂದ್ವಿ. ಎಲ್ಲರೂ ಬರಲಿ ಅಂತ ಅಂದರು. ಎಲ್ಲ ಕೂಡ ಪೂಜೆ ಮುಗಿಸ್ಕೊಂಡು ಭೈರವಂಗೆ ಹೋಗಿ ಭೈರವಂಗೂ ಕೂಡ ಪೂಜೆ ಮುಗಿಸ್ಕೊಂಡು ನಾವು ಅನ್ನದಾನ ಮಾಡ್ತೀವಿ. ಯಾವಾಗಿದ್ರು ಯಾವ ಮಕ್ಳಿಗೆ ಮೊಂಡೆ ತೆಗ್ಸಿದ್ರು ನಾವು ಅನ್ನದಾನ ಮಾಡಲೇಬೇಕು. ಹಾಗಾಗಿ ಅಲ್ಲಿರೋರೆಲ್ಲ ಭಕ್ತಾದಿಗಳು ಬಂದಿದ್ದರು. ಎಲ್ಲ ಅಜ್ಜಿ ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ಪ್ಲೇಟಿಗೆ ಹಾಕ್ಸಿ ಕೊಡ್ತಾಯಿದ್ರು. ಅವರು ಕೂಡ ಒಂದು ಸೈಡ್ ಅವರು ಕೂಡ ಅನ್ನದಾನ ಮಾಡ್ತಾಯಿದ್ರು. ಅವ್ರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿತ್ತು. ನೆಕ್ಸ್ಟ್ ಎಲ್ಲ ಮುಗೀತು. ನನ್ನ ಮಗಳು ನಮ್ಮ ದೊಡ್ಡಮ್ಮರೆಲ್ಲ ಫ್ರಾಕ್ ತೊಗೊಂಬಂದಿದ್ರು. ನೆಕ್ಸ್ಟ್ ಬಟ್ಟೆ ಚೇಂಜ್ ಮಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ನೋಡಿ ಇದಾಗಿರುತ್ತೆ ಇವತ್ತಿನ ವೀಡಿಯೋ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೆಕ್ಸ್ಟ್ ನೋಡಿ ದಾಬಸ್ಪೇಟೆಯಲ್ಲಿ ಪ್ರಾರ್ಥನಾ ಲೇಡೀಸ್ ಟೈಲರ್ ಅಂತ ಇದ್ದಾರೆ. ನಾವು ಇಲ್ಲೇ ಯಾವ ಬ್ಲೌಸ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ, ನಾವು ಕೂಡ ಇಲ್ಲೇ ಮಾಡಿಸೋದು. ದಾಬಸ್ಪೇಟೆ ಶಿವಗಂಗೆ ಸರ್ಕಲಲ್ಲೇ ಇದ್ದಾರೆ. ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ಸ್ ಕೊಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡಿಸ್ತೀನಿ. ತುಂಬಾ ಚೆನ್ನಾಗಿ ಹೊಲಿತಾರೆ. ನಾನು ನಮ್ಮ ಅಕ್ಕ ಎಲ್ಲ ಇಲ್ಲೇ ಕೊಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡಿದ್ದೀನಿ. ಯಾರಿಗಾರು ಬೇಕು ಅಂದರೆ ಶಿವಗಂಗೆ ಸರ್ಕಲಲ್ಲೇ ಇದ್ದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಬಾಯ್ ಫ್ರೆಂಡ್.